ಇದು ಬಿಳಿಗಿರಿ ರಂಗಸ್ವಾಮಿಯ ಬೆಟ್ಟದಲ್ಲಿರೋ ಸ್ವಾಮಿ, ಬಿಳಿಗಿರಿ ರಂಗನಾಥ ಸ್ವಾಮಿ. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಈ ಥರದ್ದೊಂದು ಮರ ಇದೆ. ಇದು ಜೋಡಿ ಮರ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತಂತಂದರೆ ರಂಗನಾಥ ಸ್ವಾಮಿ ರಂಗನಾಯಕನೇ ಇರೋ ಥರ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಜೋಡಿಯಾಗೆ ಬೆಳೆದಿದೆ. ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಮರ ಅಂಟ್ಕೊಂಡಿದೆ ಎರಡೂ. ರಂಗನಾಥ ರಂಗನಾಯಕಿ ಏನೋ ಅನ್ನೋ ಥರ ಅಂಟ್ಕೊಂಡು ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಸ್ವಾಮಿಯ ಪಾದುಕೆಗಳು, ಅಂದರೆ ಚಪ್ಪಲಿ ಅಂತಂತಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಸ್ವಾಮಿ ಸಂಚಾರ ಹೋಗ್ತಾನೆ ಅಂತಂತ ಹೇಳ್ತಾರೆ. ಸೋಲಿಗರ ಮನೆ ದೇವರು ಬಿಳಿಗಿರಿ ರಂಗನಾಥ ಸ್ವಾಮಿ. ಅವರು ಸೋಲಿಗರು ವರ್ಷಕ್ಕೊಮ್ಮೆ ಪಾದರಕ್ಷೆ ಮಾಡಿ ತಂದುಕೊಡ್ತಾರಂತೆ ಸ್ವಾಮಿಗೆ. ಅದನ್ನು ಹಾಕ್ಕೊಂಡು ಸ್ವಾಮಿ ಸಂಚಾರ ಹೋಗಿ ಅವ್ರನ್ನ ಕಾಪಾಡ್ತಾನೆ ಅಂತಂದ್ಬಿಟ್ಟು. ಇದು ನೋಡಿ, ಇದು ಸ್ವಾಮಿ ಎಷ್ಟು ನಡೆದಿದ್ದಾನೆ ಅಂತ ಅನ್ನೋದಕ್ಕೆ ಗುರುತು ಈ ಚಪ್ಪಲಿ ಸೌದಿರೋದು. ಮತ್ತು ಈಗ ಜಾತ್ರೆಗೆ ಹೊಸದೊಂದು ಮಾಡಿ ತಂದುಕೊಡ್ತಾರಂತೆ. ಅದು ಹೀಗೆ ಇನ್ನೊಂದು ವರ್ಷ ಆಗೋಷ್ಟೊತ್ತಿಗೆ ಸವಿಯುತ್ತೆ. ಇದು ನೋಡಿ.